ಅವಕಾಶ ಕೊಟ್ಟು ಕರೆಸ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಏನೋ ಇದು ಬಿಸಿ ಊಟದಿಂದ ಮತ್ತು ಅಂಗನವಾಡಿಯಿಂದ ಮತ್ತೆ ಆಶಾದಿಂದ ಒಂದು 10 ಜನ ನಮ್ಮ ಲೀಡರ್ಗಳು ಹೋಗಿದ್ರು. ನಮ್ಮ ರಾಜ್ಯದಿಂದ ನಮ್ಮ ರಾಜ್ಯ ಸಂಸ್ಥೆ ಲೀಡರ್ಗಳು ಡೆಲ್ಲಿಗೆ ಅವರೇ ಖರ್ಚಿಟ್ಕೊಂಡು ಏನ್ ಪ್ಲೇಟ್ ಖರ್ಚೆಲ್ಲ ಇಟ್ಟು ಅವರೇ ಕರ್ಕೊಂಡು ಮಾತುಕತೆ ನಡೆಸಕ್ಕೆ ಕರ್ಕೊಂಡು ಹೋದ್ರು. ಆದ್ರೆ ನಾವು ಎಲ್ಲ ರೀತಿಯ ನಮ್ಮ ಕೆಲಸಗಳು, ನಮ್ಮ ಬೇಡಿಕೆಗಳು ಮತ್ತೆ ನಮ್ಮ ಕಷ್ಟಗಳು ಎಲ್ಲದ್ರ ಬಗ್ಗೆನೂ ವಿಚಾರಣೆ ಮಾಡಿ ಎಲ್ಲದ್ರ ಬಗ್ಗೆನೂ ನಾವು ಇಷ್ಟೆಲ್ಲ ಕಷ್ಟಪಟ್ಟು ದೇಶದಲ್ಲಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರೆ ನಿಮ್ಗೆ ಕೆಲಸಕ್ಕೆ ಪ್ರತಿಫಲ ಇಲ್ಲ, ನೀವು ಇಷ್ಟೆಲ್ಲ ಕಡಿಮೆ ಇದರಲ್ಲಿ ವೇತನದಲ್ಲಿ ದುಡಿತಾ ಇದ್ರೆ ನಿಮ್ಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾತುಕತೆ ನಡೆಸಿ ಕುಮಾರಣ್ಣವರು ಮತ್ತೆ ನಮ್ಮ ಮಿನಿಸ್ಟರ್ ಅನ್ನಪೂರ್ಣೇಶ್ವರಿ ಅವರು ಎಲ್ಲಾನು ಕೂತ್ಕೊಂಡು ಕೃಷಿ ಊಟದ ಮಿನಿಸ್ಟರ್ ಸೇರ್ಕೊಂಡು ಎಲ್ಲಾನು ಮಾತುಕತೆ ನಡೆಸಿ ನಿಮ್ಗೆ ಈ ಸಲ ನಿಮ್ಗೆ ಅನ್ಯಾಯ ಮಾಡಿದ್ರೆ ನಿಮ್ಗೆ ನಿಮ್ಗೆ ತಕ್ಕಂಗೆ ನಿಮ್ಮ ಕಷ್ಟಕ್ಕೆ ತಕ್ಕಂಗೆ ನಾವು ಒಂದು ಅನುದಾನ ಕೊಡ್ತೀವಿ, ನಿಮ್ಗೆ ವೇತನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲಾನು ಒಂದು ಆಶ್ವಾಸನೆ ಕೊಟ್ಟು ಮಾತಾಡಿ ಕಳಿಸಿದ್ರು. ನಾವು ಬರೀ ಇನ್ನು ಮಿನಿಸ್ಟರ್ ಮಾತಾಡಿದಾಗ ನಾವೆಲ್ಲಾನು ನಮ್ಗೆ ಆಗುತ್ತೆ ನಾವು ಅಂತ ಹೇಳ್ಬಿಟ್ಟು ನಾವು ಪ್ರತಿನಿತ್ಯನೂ ಒಂದು ಏನು ಯೂಟ್ಯೂಬ್ಗಳಲ್ಲಿ ಮತ್ತೆ ಈ ಟಿವಿಗಳಲ್ಲಿ ಎಲ್ಲ ಬಂದ್ಬಿಡ್ತು. ಎಲ್ಲಾನು ಒಂದು ಆಶ್ವಾಸನೆ ಇಟ್ಕೊಂಡು ನಾವು ಒಂದು ನಂಬಿಕೆ ಇಟ್ಕೊಂಡಿರ್ತೀವಿ. ಲಾಸ್ಟ್ಗೆ ಒಂದು ಇದರಲ್ಲಿ ಏನಾಯ್ತು, ನಮ್ಗೆ ಎಲ್ಲ ನಮ್ಮನ್ನ ತಿರುಪತಿ ತಿಮ್ಮಪ್ಪ ಹತ್ರ ಕಳಿಸಿದ್ರು. ತಿರುಪತಿ ತಿಮ್ಮಪ್ಪ ಹತ್ರ ಕಳಿಸ್ಬಿಟ್ಟು ನಮ್ಗೆ ದ್ರೋಹ ಮಾಡಿದ್ರು. ಏನು ಸರ್ಕಾರದಲ್ಲಿ ನಮ್ಮ ದೇಶದಲ್ಲಿ ಇರುವಂತ ಹೆಣ್ಮಕ್ಳ ಬಗ್ಗೆ ಇಷ್ಟೂನು ಒಂದು ಕಾಳಜಿ ಇದ್ರೆ ನಮ್ಗೆ ದ್ರೋಹ ಮಾಡಂತ ಪರಿಸ್ಥಿತಿ ತಂದಿದೆ ಈ ಕೇಂದ್ರ ಸರ್ಕಾರ. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಮ್ಮನ್ನು ನಂಬಿಸಿ ದ್ರೋಹ ಮಾಡಿದ್ರೆ ನಾವು ಬಿಡೋದಿಲ್ಲ. ಮುಂದಿನ ಹೋರಾಟದಲ್ಲಿ ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನಮ್ಗೆ ಮಾತಾಡಕ್ಕೆ ಕೊಟ್ಟ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಸ್ಕಾರ. ಧನ್ಯವಾದಗಳು. ಈಗ ತಹಸೀಲ್ದಾರ್ ಸಾಹೇಬರು ಬಂದಿದ್ದಾರೆ. ಈ ಕಡೆ ಇರೋರಿಗೆ ಸ್ವಲ್ಪ ದಾರಿ ಬಿಡಿ, ಅಲ್ಲಿರೋರಿಗೆಲ್ಲ ಕಾಣ್ಬೇಕು. ಆ ಕಡೆ ಮೀಡಿಯಾದವರೆಲ್ಲ ಈಗ ನಮ್ಮ ತಾಲೂಕು ತಹಸೀಲ್ದಾರು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸುಧೀಂದ್ರ ಸಾಹೇಬ್ರವರು ಬಂದಿದ್ದಾರೆ. ಮನವಿ ಪತ್ರವನ್ನ ಸಿಐಟಿನ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಆಂಜಲಮ್ಮ ಮತ್ತು ಅಮರ್ ನಾರಾಯಣ, ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಗೌಡ 3 ಜನನು ಬಂದು ಮನವಿ ಪತ್ರವನ್ನು ಕೊಡಬೇಕು. ಮನವಿ ಪತ್ರವನ್ನ ಅಂಗನವಾಡಿ ನೌಕರ ಸಂಘದ ತಾಲೂಕು ಕಾರ್ಯದರ್ಶಿ ಆಗಿರ್ತಕ್ಕಂಥ KS ಮಮತಾ ಅವರು ಓದ್ತಾರೆ. ಮನವಿ ಪತ್ರವನ್ನ ಇಂಪಾರ್ಟೆಂಟ್ ಈಗ ಮನವಿ ಪತ್ರವನ್ನು ಕೊಡಿ. ಅಮ್ರ ಇಲ್ಲ ಸರ್, ಅಲ್ಲಿ ಬರ್ತಾ ಇದ್ದಾರೆ. ಇಲ್ಲ ಮುಖ್ಯ ಬೇಡಿಕೆಗಳೇನಾದ್ರೂ ನೀವು ಮಾಡಿದ್ರೆ ಮುಖ್ಯ ಬೇಡಿಕೆ ಮತ್ತೆ ಮಾತಾಡೋದು ನೋಡ್ರಿ. ದೇಶಾದ್ಯಂತ ನಡೆಯುತ್ತಿರುವ ಅಖಿಲ ಭಾರತ ಮುಷ್ಕರ ಯಶಸ್ವಿಯಾಗಲಿ. ರೈತ ಕಾರ್ಮಿಕರ ಐಕ್ಯತೆ ಚಿರವಾಗಲಿ. ಕಾರ್ಮಿಕ ವಿರೋಧಿ 4 ಕೋಡ್ಗಳು ವಾಪಸ್ ಆಗಲೇಬೇಕು. ರೈತ ವಿರೋಧಿ ಕೃಷಿ ಕಾಯ್ದೆಗಳು ವಾಪಸ್ ಆಗಲೇಬೇಕು. ರೈತರ ಹೋರಾಟಕ್ಕೆ ಜಯವಾಗಲಿ. ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ. ಬೇಕು 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 ಬೇಕು. ಸರ್, ಈಗ
ಆಮೇಲೆ ಓದ್ಬೋದು. ಸಾರ್ನ ಕಳಿಸ್ಬಿಡಿ. ಮುಷ್ಕರದ ಭಾಗವಾಗಿ ಮನವಿ ಪತ್ರ ಕೊಟ್ಟಿದ್ದೀವಿ, ಅವ್ರು ಕಳಿಸ್ಕೊಡ್ತಾರೆ.